ನಮಸ್ಕಾರ, ವೆಲ್ಕಮ್ ಟು ಯೋಯೋ ಟಿವಿ ಕನ್ನಡ. ನಮ್ಮ ದೇಶದ ಸಾವಿರಾರು ಹಿಂದೂ ದೇವಾಲಯಗಳಿಗೆ ಅದರದೇ ಆದ ಪದ್ಧತಿ ಮತ್ತು ಇತಿಹಾಸವಿದೆ. ನಮ್ಮ ಎಲ್ಲಾ ಹಿಂದೂ ದೇವಾಲಯಗಳಲ್ಲಿ ವಿವಿಧ ರೀತಿಯ ಹಣ್ಣುಗಳು, ಹೂಗಳು ಮತ್ತು ವಿವಿಧ ರೀತಿಯ ಆಹಾರವನ್ನ ದೇವರಿಗೆ ನೈವೇದ್ಯವಾಗಿ ಅರ್ಪಿಸಲಾಗುತ್ತೆ. ಉದಾಹರಣೆಗೆ ಅಯ್ಯಪ್ಪನಿಗೆ ತುಪ್ಪ, ಕೃಷ್ಣನಿಗೆ ಬೆಣ್ಣೆ ಮತ್ತು ಗಣೇಶನಿಗೆ ಮೋದಕಗಳನ್ನು ಅರ್ಪಿಸುವುದು ನಮಗೆ ತಿಳಿದೇ ಇದೆ. ಅಲ್ಲದೆ ಕೆಲವು ದೇವಸ್ಥಾನಗಳಲ್ಲಿ ದೇವರಿಗೆ ಪಾಯಸ, ಪೊಂಗಲ್, ಪುಳಿಯೋಗರೆ ಹೀಗೆ ನಾನಾ ಬಗೆಯ ಆಹಾರ ಪದಾರ್ಥಗಳನ್ನು ಅರ್ಪಿಸುತ್ತಾರೆ. ಆದರೆ ಇಲ್ಲೊಂದು ದೇವಸ್ಥಾನದಲ್ಲಿ ದೇವರಿಗೆ ನೈವೇದ್ಯವಾಗಿ ಮಂಚು ಚಾಕ್ಲೇಟ್ ಅನ್ನ ಅರ್ಪಿಸಲಾಗುತ್ತಂತೆ. ಕೇಳಕ್ಕೆ ವಿಚಿತ್ರ ಅನಿಸಿದೆ ಅಲ್ಲ? ಹೌದು, ಕೇರಳದ ಅಪರೂಪದ ದೇವಸ್ಥಾನ ಒಂದರಲ್ಲಿ ಈ ವಿಚಿತ್ರ ಆಚರಣೆ ನಡೆಯುತ್ತಿದೆ. ಇದರ ಹಿಂದಿನ ಕತೆ ಕೇಳಿದ್ರೆ ನಿಜಕ್ಕೂ ನೀವು ಕೂಡ ಆಶ್ಚರ್ಯ ಪಡ್ತೀರಾ. ಹೌದು, ಇದೊಂದು ವಿಚಿತ್ರ ಪದ್ಧತಿ. ಕೇರಳದ ಅಲಪ್ಪುಳದಲ್ಲಿ ಮಂಚು ಮುರುಗನ್ ದೇವಸ್ಥಾನದಲ್ಲಿ ಮಂಚು ಚಾಕ್ಲೇಟ್ ಅನ್ನ ದೇವತೆಗೆ ನೈವೇದ್ಯವಾಗಿ ನೀಡಲಾಗುತ್ತಿದೆ. ಅಷ್ಟೇ ಅಲ್ಲ, ಈ ದೇವಸ್ಥಾನದಲ್ಲಿ ವಿಶೇಷ ಸಂದರ್ಭಗಳಲ್ಲಿ ಮಂಚು ಚಾಕ್ಲೇಟ್ ಅನ್ನ ಭಕ್ತರಿಗೆ ಪ್ರಸಾದವಾಗಿಯೂ ಕೂಡ ನೀಡಲಾಗುತ್ತಿದೆ. ಕಳೆದೊಂದು ದಶಕದಿಂದ ಈ ಪದ್ಧತಿಯನ್ನ ಆರಂಭಿಸಲಾಗಿದೆ. ಕೇರಳದ ಅಲಪ್ಪುಳದಲ್ಲಿ ಮಂಚು ಮುರುಗನ್ ದೇವಸ್ಥಾನದಲ್ಲಿ ಮಂಚು ಚಾಕ್ಲೇಟ್ ಅನ್ನ ಆಹಾರವನ್ನಾಗಿ ಮಾಡಿ ಹಾಕಲಾಗುತ್ತದೆ. ಈ ರೀತಿಯ ಅಚ್ಚರಿಯ ಸಂಪ್ರದಾಯ ವರ್ಷಗಳಿಂದಲೂ ಇಲ್ಲಿ ನಡೆದುಕೊಂಡು ಬಂದಿದೆ. ದೇವಾಲಯಕ್ಕೆ ಬರುವ ಭಕ್ತರು ಮಂಚು ಚಾಕ್ಲೇಟ್ ತೆಗೆದುಕೊಂಡು ಬರ್ತಾರಂತೆ. ಏಕೆಂದ್ರೆ ಇಲ್ಲಿನ ಬಾಲ ಮುರುಗನನ್ನ ಇಲ್ಲಿನ ಭಕ್ತರು ಇನ್ನೂ ಬಾಲಕ ಎಂದು ಪರಿಗಣಿಸಿದ್ದಾರೆ. ಹೀಗಾಗಿ ಆತನ ಆಶೀರ್ವಾದ ಪಡೆಯಲು ಚಾಕ್ಲೇಟ್ ಅನ್ನ ಅರ್ಪಿಸುತ್ತಾರಂತೆ. ದೇವಾಲಯದ ಅಧಿಕಾರಿಗಳ ಪ್ರಕಾರ 6 ವರ್ಷಗಳ ಹಿಂದೆ ಮಂಚು ಚಾಕ್ಲೇಟ್ ಅರ್ಪಿಸುವ ಸಂಪ್ರದಾಯ ಆರಂಭಗೊಂಡಿತ್ತಂತೆ. 300 ವರ್ಷಗಳಷ್ಟು ಹಳೆಯದಾದ ಮುರುಗನ್ ದೇವರ ಆಶೀರ್ವಾದವನ್ನು ಪಡೆಯಲು ಜಾತಿ, ಧರ್ಮ ಮತ್ತು ಧರ್ಮದ ಭೇದವಿಲ್ಲದೆ ಜನರು ಚಾಕ್ಲೇಟ್ಗಳ ಪೆಟ್ಟಿಗೆಗಳೊಂದಿಗೆ ದೇಗುಲಕ್ಕೆ ಬರ್ತಾರಂತೆ. ಈ ಕಾರಣಕ್ಕಾಗಿ ಈ ದೇವಸ್ಥಾನ ಮಂಚು ಬಾಲ ಮುರುಗನ್ ದೇವಸ್ಥಾನ ಅಂತ ಕರೆಯುತ್ತಾರೆ. ಈ ದೇವಸ್ಥಾನವು ಅನೂಪ್ ಎ ಚೆಮ್ಮೋತ್ ಎಂಬಾತರ ಕುಟುಂಬವು ಈ ದೇವಾಲಯವನ್ನ ನಿರ್ವಹಿಸುತ್ತಿದೆ. ಪ್ರಸ್ತುತ ಭಕ್ತರು ಚಾಕ್ಲೇಟ್ಗಳನ್ನು ಅರ್ಪಿಸುವ ಅಭ್ಯಾಸವು ಸುಮಾರು 6 ವರ್ಷಗಳ ಹಿಂದೆ ಪ್ರಾರಂಭವಾಯಿತು. ದೇವಾಲಯದ ಬಳಿ ವಾಸಿಸುವ ಪುಟ್ಟ ಮುಸ್ಲಿಂ ಹುಡುಗನೊಬ್ಬ ದೇವರಿಗೆ ಮಂಚು ಚಾಕ್ಲೇಟ್ ಅನ್ನ ಅರ್ಪಿಸಿದನು. ಆತ ಈ ಚಾಕ್ಲೇಟ್ ಬಿಟ್ಟು ಬೇರೆ ಏನನ್ನು ನೀಡಲು ನಿರಾಕರಿಸಿದ. ಈತನನ್ನ ನೋಡುತ್ತಿದ್ದ ಮಂದಿ ಬಳಿಕ ಅವರು ಸಹ ಈ ಚಾಕ್ಲೇಟ್ ತರಲು ಮುಂದಾದ್ರು. ಈಗ ಇಲ್ಲಿಗೆ ಬರುವ ಪ್ರತಿಯೊಬ್ಬರು ಚಾಕ್ಲೇಟ್ ಹಿಡಿದೇ ಬರುತ್ತಾರೆ ಎಂದು ಹೇಳಲಾಗುತ್ತೆ. ಈ ಪದ್ಧತಿಯ ಹಿಂದಿನ ಘಟನೆ ನೋಡುವುದಾದ್ರೆ, ಒಮ್ಮೆ ಹುಡುಗ ಆಟವಾಡುವಾಗ ತಪ್ಪಾಗಿ ದೇವಾಲಯದ ಗಂಟೆ ಬಾರಿಸಿದ. ಇದರಿಂದ ಆತನ ಪೋಷಕರು ಆತನಿಗೆ ಹೆದರಿಸಿ ಈ ರೀತಿ ಮಾಡಬಾರದು ಎಂದಿದ್ರಂತೆ. ಈ ವೇಳೆ ಆತ ತುಂಬಾ ಭಯಪಟ್ಟಿದ್ದ. ಅಲ್ಲದೆ ಮುರುಗನ್ ದೇವರ ಹೆಸರು ಹೇಳತೊಡಗಿದ. ಹೀಗಾಗಿ ಮಾರನೇ ದಿನ ಆತನ ಪೋಷಕರು ದೇವಾಲಯಕ್ಕೆ ಬಂದು ಹಣ್ಣು, ಎಣ್ಣೆಯನ್ನ ಅರ್ಪಿಸಿದ್ರು. ಆದ್ರೆ ಆ ಹುಡುಗ ಚಾಕ್ಲೇಟ್ ಅನ್ನ ಅರ್ಪಿಸಿದ. ಬಾಲಕ ಅರ್ಪಿಸಿದ್ದನ್ನ ಬೇಡವನ್ನದೆ ಅಲ್ಲಿದ್ದ ಅರ್ಚಕರು ಸ್ವೀಕರಿಸಿದ್ರು. ಮುಂದೆ ಇದೊಂದು ದೊಡ್ಡ ವಿಚಾರವಾಗಿ ಹರಡಿತು ಎಂದು ಮಂಚು ಚಾಕ್ಲೇಟ್ ವಿಚಾರದ ಕುರಿತು ಇಲ್ಲಿನ ದೇವಸ್ಥಾನದ ಮಂಡಳಿ ಹೇಳಿಕೊಳ್ಳುತ್ತೆ. ಈಗ ಈ ದೇವಾಲಯವನ್ನ ಮಂಚು ಮುರುಗನ್ ಎಂದೇ ಕರೆಯಲಾಗುತ್ತದೆ. ಅದರಲ್ಲೂ ಮನೆಯಲ್ಲಿರುವ ಮಕ್ಕಳು ಯಾವುದಾದ್ರೂ ಸಮಸ್ಯೆಗೆ ಒಳಗಾದ್ರೆ ಈ ಬಾಲ ಮುರುಗನ ದೇವಸ್ಥಾನಕ್ಕೆ ಭೇಟಿ ನೀಡಬೇಕು. ಭೇಟಿ ವೇಳೆ ಆತನಿಗೆ ಚಾಕ್ಲೇಟ್ ಅರ್ಪಿಸಬೇಕು ಎಂದು ಹೇಳಲಾಗುತ್ತೆ. ಹಿಂದೂ ಧರ್ಮದಲ್ಲಿ ಕೆಲವು ದೇವರುಗಳಿಗೆ ಸಮರ್ಪಿತವಾದ ಆಹಾರಗಳಿವೆ. ಅಯ್ಯಪ್ಪನಿಗೆ ತುಪ್ಪ, ಕೃಷ್ಣನಿಗೆ ಬೆಣ್ಣೆ, ಗಣೇಶನಿಗೆ ಲಡ್ಡು ಹೀಗೆ ಒಂದೊಂದು ದೇವರಿಗೆ ಒಂದೊಂದು ಪ್ರಿಯ ಆಹಾರವನ್ನ ಸಮರ್ಪಿತವಾಗಿ ನೀಡಲಾಗುತ್ತೆ. ಇದೇ ರೀತಿ ಈ ಮುರುಗನ್ ದೇವಾಲಯದಲ್ಲಿ ಚಾಕ್ಲೇಟ್ ಪ್ರಿಯವಾದ ವಸ್ತು ಎಂದು ಪರಿಗಣಿಸಲಾಗಿದೆ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.